ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಇನ್ನೊಂದು ವಿಡಿಯೋಗೆ ಸುಸ್ವಾಗತ ಅಂತ ಹೇಳ್ತಾ ನಾವು ಇವತ್ತು ಎಲ್ಲಪ್ಪ ಅಂತ ಹೇಳಿದ್ರೆ ದಾಂಡೇಲಿ ಟ್ರಿಪ್ಪಲ್ಲಿ. ಸೊ ಇವತ್ತು ಅಂತ ಹೇಳಿದ್ರೆ ಒಂದು ಡಿಫ್ರೆಂಟ್ ಗಾಡಿ, ಬೇರೆ ಗಾಡಿಯಲ್ಲೇ ಇದ್ದೀವಿ. ಬನ್ನಿ ಸ್ಟಾರ್ಟ್ ಮಾಡಿ ನಾನು ಯಾವ ಥರ ಇರುತ್ತೆ ನೋಡೋಣ. ಸೊ ಈಗ ಆಲ್ರೆಡಿ ಅಂತ ಹೇಳಿದ್ರೆ ದಾಂಡೇಲೆಲ್ಲ ಮುಗಿಸಿ ಹೋಗ್ತಾ ಇರುವಂಥದ್ದು ನಾವು. ಈಗ ಅಂತೇಳಿ ರಿಟರ್ನ್ ಗೋವಾಕ್ಕೆ ತುಂಬ ಲೇಟಾಗಿದೆ. ಬನ್ನಿ ಸ್ಟಾರ್ಟ್ ಮಾಡಿ ನಾನು. ಸ್ನೇಹಿತರೆ ನೋಡ್ತಿರ್ಬೋದು, ಇವಾಗ ನಾವು ಅಂತ ಹೇಳಿದ್ರೆ ಸದ್ಯಕ್ಕೆ ಹೋಟೆಲ್ ಡಿಲೆಕ್ಸ್ ಅಂತ. ಸೊ ನಾವು ಬಂದಿರೋಂಥ ಗಾಡಿ ಹೇಳಿದ್ರೆ ಸೊ ಇದೆ. ಸೊ ಇವರು ನಮ್ಮ ಫ್ರೆಂಡ್ ಬೈಮಾ ಅಂತೇಳಿ ಎಷ್ಟಾದ್ರೆ ಓಡಿಸ್ತಾ ಇದ್ರು. ಬನ್ನಿ, ಇದು ಕಡೆ ಚೆನ್ನಾಗಿದೆ ಗುಡು. ನಮ್ಮ ಮಂಗಳೂರಿನೆಲ್ಲ ಪಿಕಪ್ ಮಾಡ್ಕೊಂಡು ಸೊ ಈ ಕಡೆ ಬಂದಾಯಿತು. ಓಕೆ ಗುಡ್. ಇದೇ ಗಾಡಿ ವಲಂಕಾಣಿ. ಸೊ ಈ ಗಾಡಿಯಲ್ಲಿ ನಮ್ದು ಇವತ್ತು ಡ್ಯೂಟಿ ಆಗಿರೋದು. ಸೊ ಡ್ಯೂಟಿ ಬಿದ್ದರು ಅಂತೇಳಿ ಇದೇ ಗಾಡಿ ಡ್ಯೂಟಿ ಮಾಡ್ತಾ ಇದ್ದೇವೆ ಈಗ ಸದ್ಯಕ್ಕೆ. ಸೊ ದಾಂಡೇಲಿ ಮುಗಿಸಿ ಇಲ್ಲಿಂದ ಗೋವಾ. ಸೊ ಇದು ಬಂದ್ಬಿಟ್ಟು ನಮ್ಮ ಬಾಯ್ಸ್ಗಳು ಈ ಕಡೆ ಇಲ್ಲಿದ್ದಾರೆ ನೋಡಿ. ಇವರೆಲ್ಲ ಫುಲ್ ಕೇರಳ ಬಾಯ್ಸು. ಚಟ ಆಯ್ತನೋ ಚಟ. ಇವರು ಬಂದ್ಬಿಟ್ಟು ನಮ್ಮ ಇದು ಟ್ರಿಪ್ ಆರ್ಗನೈಸೇಷನ್ ಮಾಡಿರೋಂಥದ್ದು. ಹಾಯ್ ಎಸ್, ಬನ್ನಿ ಟೀ ವಿಡಿಯೋಣ ಹೋಗಿ. ಎಲ್ಲ ಗಾಡಿಗಳು ಇಲ್ಲಿಂದ ಸೀದಾ ಹೋದರೆ ಗೋವಾ, ಈ ಕಡೆ ಹೋದರೆ ನಮಗೆ ಬೆಳಗಾಂ, ಹುಬ್ಳಿ, ಧಾರವಾಡ ರೂಟು. ಸದ್ಯಕ್ಕೆ ನಾವೀಗ ಬ್ರೇಕ್ಫಾಸ್ಟಿಗೆ ಸ್ನೇಹಿತರು ತಗೊಂಡಿರೋದು ಅಂತ ಹೇಳಿದ್ರೆ ಈಗ ದೋಸೆ ಮತ್ತು ಪೂರಿ ಎಲ್ಲ ಕುತ್ಕೊಂಡು ಇದು ಫುಲ್ ನಮ್ಮದೇ ಬ್ಯಾಚ್ ಆಗಿರುತ್ತೆ ಈಗ. ಬಟ್ ಪಟ್ ಅಂತೇಳಿ ಬ್ರೇಕ್ಫಾಸ್ಟ್ ಮಾಡೋದು. ಯಾಕಂತೇಳಿ 4-5 ಗಾಡಿ ಬಂದಿದೆ, ಅವ್ರಿಗೆಲ್ಲ ಜಾಗ್ ಮಾಡಿ ಕೊಡ್ಬೇಕಲ್ಲ ಗುರುವೆ. ಅದರೊಟ್ಟಿಗೆ ಏನಪ್ಪ ಇದು ಇದಕ್ಕೇನಂತಾರಲ್ಲ, ಆಲೂಗಡ್ಡೆ ಪಲ್ಯ ಅಲ್ಲ, ಬಾಜಿ ಮತ್ತೊಂದು ಚಟ್ನಿ, ಪೂರಿ ಬಾಜಿ. ಸ್ನೇಹಿತರೆ ಇವಾಗಷ್ಟೇ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿ ಇನ್ನು ಹೊರಡುವಂಥ ಸಮಯ. ಸೊ ಗಾಡಿ ಬಂದಾಯಿತು. ಇನ್ನು ಅವ್ರನ್ನ ಕಾಯಬೇಕು, ಇಷ್ಟೊತ್ತಿಗೆ ಬರ್ತಾರಂತೇಳಿ. ಸೊ ಗಡ್ಡ ಇದ್ದೆಲ್ಲ ನೋಡಿಕೊಂಡು ಯಾಕಪ್ಪ ಹಿಂಗಿದ್ದಾನೆ ಅಂತೇಳಿ. ಸೊ ಇದು ಬಂದುಬಿಟ್ಟು ದೇವರಿಗೆ ಅಂತೇಳಿ ಬಿಟ್ಟಿರೋದು ನಾನು. ಸೊ ಧರ್ಮಸ್ಥಳಕ್ಕೆ ಅಂತೇಳಿದ್ರೆ ಮಗು ಇದು ಪಾಪುದೆಲ್ಲ ಇದು ಕೂದಲೆಲ್ಲ ತೆಗಿಸ್ಲಿಕ್ಕಿದೆ, ಅಂದರೆ ಜೋಳ ತೆಗಿಸ್ಲಿಕ್ಕೆ. ಸೊ ಅದ್ರ ಒಟ್ಟಿಗೆ ನಾವು ಕೂಡ ಬಿಡೋಣ ಅಂತೇಳಿ. ಸೊ ತೆಗ್ಸಿದ್ರಾಯ್ತು ಅಂತೇಳಿ ಅದಕ್ಕೋಸ್ಕರ ಬಿಟ್ಟಿರುವಂಥದ್ದು. ನೋಡ್ಬೇಕು ಇನ್ನು ಯಾವಾಗ ತೆಗಿಸ್ಬೇಕಂತೇಳಿ. ಸೊ ತೆಗ್ಸಿದ್ರಾಯ್ತು ಅಂತೇಳಿ ಬಿಟ್ಟಿದ್ದೀನಿ. ಸೊ ತುಂಬ ಇದು ಗಲೀಜಾಗಿ ಕಾಣುತ್ತೆ ಅಂತ ಹೇಳ್ಬಿಟ್ಟು ಕ್ಯಾಪ್ ಹಾಕೋದಷ್ಟೇ ನಾನು. ಬನ್ನಿ ಹೊರಡೋಣ. ಸ್ನೇಹಿತರೆ ಇವಾಗಷ್ಟೇ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಹೊರಟಿರುವಂಥದ್ದು. ಈಗ ಸದ್ಯಕ್ಕೆ ನಮ್ಮ ಪ್ರೇಮ ಅವರು ಡ್ರೈವಿಂಗ್ ಸೀಟಲ್ಲಿ ಕುತ್ಕೊಂಡಿದ್ದಾರೆ. ಸೊ ಇದು ಬಂದ್ಬಿಟ್ಟು ನೆಟ್ವರ್ಕ್ ಇಲ್ಲದ ಪ್ರದೇಶದಲ್ಲಿ ಇಲ್ಲಿಂದ ಪೊಂಡೆಗೆ ಹೋಗೋಂಥ ರೂಟ್ ಇದು, ಓಲ್ಡ್ ಗೋವಾಕ್ಕೆ. ಸೊ ಆ ರೂಟಲ್ಲಿ ಹೋಗ್ತಾ ಇರುವಂಥದ್ದು ಈಗ, ಅಂದರೆ ಇದು ಓಲ್ಡ್ ಚರ್ಚ್ ಕಡೆಗೆ. ಸ್ನೇಹಿತರೆ ಇವಾಗಷ್ಟೇ ಅಂತೇಳಿದ್ರೆ ಘಾಟ್ ಸೆಕ್ಷನ್ ಎಲ್ಲ ಇಳ್ಕೊಂಡು, ಸೊ ಮಲೆ ಮತ್ತೇನು ಇದೆಲ್ಲ ಘಾಟ್ ಸೆಕ್ಷನ್ ಏರಿಯಾ. ಸೊ ಅದರದಂಥ ಒಂದು ಚೆಕ್ ಪೋಸ್ಟ್, ಗೋವಾ ಚೆಕ್ ಪೋಸ್ಟ್. ಈಗ ಗೋವಾ ಹೋಗ್ತಿರೋದಲ್ಲ ಅದರಿಂದ ಸೊ ಇಲ್ಲಿ ಸ್ಟಾಪ್ ಮಾಡಿರುವಂಥದ್ದು. ಈಗ ಸೈಡಲ್ಲಿದೆ ಚೆಕ್ ಪೋಸ್ಟ್ ಎಲ್ಲ. ಒಳ್ಳೆ ಲೂಟುಗರು, ಅಲ್ಲಿ ಎಷ್ಟು ಲೂಟ್ತಾರಂತ ಕೇಳಬೇಕೀಗ, ಎಷ್ಟು ಲೂಟ್ತಾರೆ ಇದರಲ್ಲಿ ಅಂತೇಳಿ. ಬನ್ನಿ ಹೊರಡೋಣ. ಕೊನೆಯದಾಗಿ ಈಗ ಗೋವಾ ಎಂಟ್ರಿ ಆಗಾಯಿತು. ಸೊ ಸದ್ಯಕ್ಕೆ ನಾವು ಕುತ್ಕೊಂಡಿರುವಂಥದ್ದು. ಸೊ ನಮ್ಮ ಸ್ನೇಹಿತರು ಭೀಮ ಬಂದುಬಿಟ್ಟು ರೆಸ್ಟಿಂಗಲ್ಲಿ. ಸೊ ಇವಾಗ ಅಂತೇಳಿದರೆ ಪೊಂಡ ರೂಟಲ್ಲಿ ಹೋಗ್ತಾ ಇದ್ದೀವಿ. ಇನ್ನು ಸದ್ಯದಲ್ಲಿ ಹತ್ತಿರ ಅಂತೇಳಿದರೆ ಗೋವಾದ್ದು ಏನು ಓಲ್ಡ್ ಚರ್ಚ್ ಇದೆಯಲ್ಲ, ಸೊ ಅಲ್ಲಿಗೆ ರೀಚ್ ಮಾಡುವಂಥದ್ದು. ಬನ್ನಿ ಹೋಗೋಣ ಆದಷ್ಟು ಬೇಗ. ಸೊ ಅಂತೇಳಿದರೆ ಟ್ರಾಫಿಕ್ ಏನಿಲ್ಲ, ಬೇಗ ಟ್ರಾಫಿಕೆಲ್ಲ ಇದ್ದರೆ ಕಷ್ಟ. ಆದಷ್ಟು ಬೇಗ ಹೋಗ್ಬಿಟ್ಟು ರೀಚ್ ಮಾಡಿ ಒಂದು ಪೀಸ್ಫುಲ್ಲಾಗಿ ನಿಂತೋಡ್ಯಾನ ಬನ್ನಿ. ಆಮೇಲೆ ಸಿಗ್ತೇನೆ ಮೀನಲ್ಲಿ ಡೈರೆಕ್ಟಾಗಿ ಓಲ್ಡ್ ಚರ್ಚ್ ಪಾರ್ಕಿಂಗ್ ಹತ್ರ. ಸ್ನೇಹಿತರೆ ಕೊನೆಯದಾಗಿ ಈಗ ಪಾರ್ಕಿಂಗ್ ಏರಿಯಾ ಹತ್ರ ಅಂತೇಳಿದ್ರೆ ಲೊಕೇಶನ್ ಹತ್ರ ಬಂದಾಯಿತು. ತೋರಿಸ್ತಾ ನೋಡಿ, ನೋಡ್ತಿರಲ್ಲ ಆ ಕಡೆ ಬಂದುಬಿಟ್ಟು ಸೈಂಟ್ ಮೇರಿ ಏನಿದೆಯಲ್ಲ ಅದು ಚರ್ಚ್, ಓಲ್ಡ್ ಚರ್ಚ್ ಆ ಕಡೆಗೆ. ಸೊ ನಮ್ಮ ಭೀಮ ಅವರು ಕುತ್ಕೊಂಡು ಮೊಬೈಲ್ ನೋಡ್ತಾ ಇದ್ದಾರೆ.
ಸರ್ ಸ್ವಲ್ಪ ಹಾಯ್ ಹೇಳಿ ಸರ್. ಸೊ ನಮ್ಮದು ಡ್ಯೂಟಿ ಇಲ್ಲಿಗೆ ಏನು ಮಾಡಿದ್ವಿ. ಸೊ ಆ ಕಡೆ ಎಲ್ಲ ಈ ಚರ್ಚ್ಗಳು, ಸೊ ಅಲ್ಲೆಲ್ಲ ಇದ್ದಾರೆ, ಡ್ಯಾನ್ಸ್ ಮಾಡ್ತಾನೆ ಇದ್ದಾರೆ ಗುರು ಒಳಗಡೆ. ಇನ್ನೂ ಕೂಡ ಇಳಿತಾ ಇಲ್ಲ ಬೇಗ ಬೇಗ. ಸೊ ಬಸ್ ಜರ್ನಿ ಇಸ್ ಫ್ಯಾಂಟಾಸ್ಟಿಕ್ ಹೇಳ್ಬೇಕಂದ್ರೆ. ನಿಜವಾಗ್ಲೂ ಬಸ್ಸಲ್ಲಿ ಈ ಥರ ಎಂಜಾಯ್ಮೆಂಟ್ ಸಿಗೋದು ಅಂತೇಳಿ ಗೊತ್ತಿರಲಿಲ್ಲ. ಸೊ ಗೊತ್ತಿಲ್ಲ, ನಾವು ಮುಂಚೆ ದಿನ ಕೂಡ ಬಸ್ಸಿಗೆ ಬಂದುಬಿಡ್ತಿದ್ವಿ. ಸೊ ಬಸ್ಸಿಗೆ ಬರೋಕ್ಕೆ ಏನಪ್ಪ ಕಾರಣ ಅಂತ ಹೇಳಿದ್ರೆ ರೀಸನ್ ಭೀಮಾ ಅವರು ಇದ್ದಾರೆ ನೋಡಿ, ನಮ್ಮ ಸ್ನೇಹಿತರು ಹೇಳ್ಕೊಂಡು ಬಂದ್ರಪ್ಪ ಗಾಡಿಗೆ ಮಾರಪ್ಪ ಅಂತೇಳಿ. ಬಸ್ಸಲ್ಲಿ ಬಂದಮೇಲೆ ತುಂಬ ಜಾಲಿ ಅನ್ನಿಸ್ತು. ಕ್ಲಾಸ್ ಕ್ಲಾಸ್ ಇದೇ ಇದೆ ಇವರೇ ಲೆಫ್ಟ್ ಸೈಡ್, ಅದೇ ಪಾರ್ಕಿಂಗ್ ಏರಿಯಾ. ಹಂಗಾಗಿ ಆಯ್ತು ಸರ್. ಸ್ನೇಹಿತರೆ, ಸದ್ಯದಲ್ಲಿ ಈಗ ಪಣಜಿ ಹೋಗುವಂಥ ರೂಟಲ್ಲಿ ನೋಡ್ತಿರ್ಬೋದು ನಮ್ಮ ನ್ಯಾಷನಲ್ ಫ್ಲಾಗ್ ಇದೆ ಮುಂದೆ. ಇವಾಗ ಏನಪ್ಪ ಅಂತ ಹೇಳಿದ್ರೆ ಬ್ರಿಡ್ಜ್. ಸದ್ಯದ ಮಟ್ಟಿಗೆ ನಮ್ಮ ಸ್ನೇಹಿತರಾದಂತಹ ದಿನೇಶ್ ಅವರ ಡ್ರೈವಿಂಗಿನ ನೇತೃತ್ವದಲ್ಲಿ ಇವಾಗ ಫೋಟೋ ಇಟ್ಕೊಳ್ಳಿ. ಏದು ಫೋಟೋ, ಅದು ಫೋಟೋ. ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ. ಸೊ ಇದಂತೂ ಒಂದು ಬ್ರಿಡ್ಜ್. ಇದು ಬಂದ್ಬಿಟ್ಟು ನಮ್ಮ ಬೋಟ್ ಹೌಸ್, ಕ್ಯಾಶಿನೋ ಇದೆಲ್ಲ. ಇದು ಕ್ಯಾಶಿನೋ. ಸ್ಲೋ ಬೋರ್ ಓಕೆ. ನೋಡ್ತಿರ್ಬೋದು. ದಿನೇಶ್, ವಾಟ್ಸ್ ಯುವರ್ ಒಪಿನಿಯನ್? ಹೆಂಗಿದೆ ಹೇಳಿ, ನೀವು ಕೂಡ ಬನ್ನಿ ಟ್ರಾವೆಲ್ಸ್ ನೋಡಿ. ಇಷ್ಟ ತನಕ ನಾನು ಓಡಿಸಾಯ್ತು. ಊಟ ಆದಮೇಲೆ ಈಗ ಟೀಮ್ ಅವ್ರದ್ದು ವಾಪಸ್ ಮತ್ತೆ ಪುನಃ ಆ ಕಡೆ ಸರದಿ ರಿಟರ್ನ್ ಮಂಗಳೂರು ಹೋಗ್ಬೇಕಾದ್ರೆ ನಮ್ಮ ಸರದಿ. ಅದು ಬಂದಾರೆ ಆ ಕಡೆ ಫಿಶಿಂಗ್ ಏರಿಯಾ. ಅದು ಕ್ಯಾಶಿನೋ ಎಲ್ಲ ಮಾತ್ರ ಆ ಕಡೆ ಮಾತ್ರ ಕ್ಯಾಶಿನೋ, ಈ ಕಡೆ ಬಂದ್ಬಿಟ್ಟು ಫಿಶಿಂಗ್. ತಿರುಪಿ ರಿಟರ್ನ್ ಬರುವಲ್ಲ ಅಪ್ಪ ಫೋಟೋ ಹಿಡಿಕ. ನಾನು ಹಿಂಗೆ ಅಲ್ಲ ಅದೇ. ಸ್ನೇಹಿತರು ನಮಸ್ಕಾರ. ಇವತ್ತು ಬಂದ್ಬಿಟ್ಟು ಡೇ 2, ಅಂದರೆ ನಿನ್ನೆ ಬಂದ್ಬಿಟ್ಟು ಇಲ್ಲ ಕಲ್ಲಂಗುಟ್ಟ ಹತ್ರ ಇಲ್ಲ ಸ್ಟೇ ಆಗಿತ್ತು. ಸೊ ಇವ್ರು ಬಂದ್ಬಿಟ್ಟು ನಮ್ಮ ಪಾರ್ಟಿ. ಸೊ ನಮ್ಮದು ರೂಮ್ ಬಂದ್ಬಿಟ್ಟು ಈ ಥರ ಆಗಿದೆ, ಎಲ್ಲ ಮೆಸ್ಸಿ ಮಾಡಿ ಹಾಕಿದ್ದೇವೆ. ಸೊ 4 ಜನ ಇಲ್ಲೇ ಮಲ್ಕೊಂಡಿದ್ದು. ಬೇಮ್ ಇನ್ನೂ ರೆಡಿ ಆಗಿಲ್ಲ ನೋಡಿ. ಸೊ ಇವ್ರು ಬಂದ್ಬಿಟ್ಟು ಆರ್ಗನೈಸೇಷನ್. ಬನ್ನಿ ಒಳ್ಳೆ ರೆಡಿ ಆಗಲಿ. ಇಷ್ಟ ತನಕ ಟೀ ಕಾಫಿ ಎಲ್ಲ ಕುಡ್ಕೊಂಡು ಎಲ್ಲ ರೆಡಿ ಮಾಡಿ ಆಯಿತು. ಅವನೀಗ ಸ್ನಾನಕ್ಕೆ ಹೋಗ್ತಾ ಇದ್ದಾನೆ. ಹುಡುಗರೆಲ್ಲ ಇಲ್ಲಿ. ಚಲೋ ಬನ್ನಿ ಬೇಗ ತನಕ. ಸ್ನೇಹಿತರೆ, ಇಷ್ಟೋ ತನಕ ನೋಡಿದ್ರಲ್ಲ ಯಾವ ಥರ ಜಾಲಿ ಇತ್ತು ಅಂತೇಳಿ. ಸೊ ಇವಾಗ ಬಂದ್ಬಿಟ್ಟು ಏನಪ್ಪ ಅಂತ ಹೇಳಿದ್ರೆ ಟೈರ್ ಪಂಚರ್ ಆಗಿದೆ. ಸೊ ಅಲ್ಲಿ ಹಿಂದ್ಗಡೆ ಕೂತವ್ರು ಮಾತ್ರ ಅವರು ಡ್ಯಾನ್ಸ್ ಆಡ್ಕೊಂಡು ಎಂಜಾಯ್ಮೆಂಟ್ ಮಾಡ್ತಾರೆ. ನಾವು ನೋಡಿದ್ರೆ ಇಲ್ಲಿ ಜಾಕ್ ತೆಗಿತಿದ್ದೆ. ಬನ್ನಿ ಜಾಕ್ ಬಿಚ್ಚೋಣ ಮೊದಲು. ಅಂದು ಬನ್ನಿ ಸ್ನೇಹಿತರೆ, ನಮ್ಮ ಗಾಡಿ ಕೆಲಸ ಎಲ್ಲ ಮಾಡಿ ಆಯ್ತು ಈಗ. ಸೊ ಅದೆಲ್ಲ ಒಂದು ಈಗ ಡ್ರಿಫ್ಟಿಂಗ್ ಹೊಡಿತಾರೆ. ಈಗ ನಮ್ಮ ಮಂಗಳೂರಿನ ಕೆಲವು ಗಾಡಿಗಳು ಮಾತ್ರ ಇಲ್ಲಿರುವಂಥದ್ದು. ಶೌರ್ಯ ಆಗಿರ್ಬೋದು, ಶ್ರೀ ಸಾಯಿ, ಲಾಲಂಕಾಣಿ, ಆ ಕಡೆ ಬಂದುಬಿಟ್ಟು ಸೆಲೀನಾ. ಸೊ ನೋಡ ಯಾವ ಥರ ಕಾಣುತ್ತೆ ಅಂತೇಳಿ ಬನ್ನಿ. ಸೊ ನಮ್ಮ ರೌಂಡ್ಸ್ಗಳು ಈಗಷ್ಟೇ ಜಸ್ಟ್ ಶುರು ಆಯಿತು ಅಂಥದ್ದು. ಸ್ನೇಹಿತರೆ, ಕೊನೆಯದಾಗಿ ಡ್ರಾಪ್ ಮಾಡೋ ಟೈಮ್ ಬಂದಾಯಿತು. ಎಲ್ಲರನ್ನ ಬಂದುಬಿಟ್ಟು ಮಂಗಳೂರಿನ ರೈಲ್ವೆ ಸ್ಟೇಷನಲ್ಲಿ ಡ್ರಾಪ್ ಮಾಡಿ ತೆಗೆದು ನೋಡಿ ಪಾರ್ಟಿ. ಎಲ್ಲರನ್ನೆಲ್ಲ ಡ್ರಾಪ್ ಮಾಡಿ ನಮ್ಮ ಹುಡುಗ ಗಾಡಿ ಕಳಿಸ್ತಿದ್ದಾರೆ. ನಾವು ಗಾಡಿಯೆಲ್ಲ ಕಿತ್ಕೊಂಡಿದ್ದೀವಿ ಸ್ಟೇರಿಂಗಲ್ಲಿ. ಎಲ್ಲ ಇಳಿತಾ ಇದ್ದಾರೆ. ಅಲ್ಲಿ ಒಬ್ಬೊಬ್ಬರೇ ಬಂದಲ್ಲ ಈನಲ್ಲಿ. ಮತ್ತೆ ಭೀಮಾ ಹೇಗಿತ್ತು ಈ ಟ್ರಿಪ್ ಅಪ್ಪ? ಚೆನ್ನಾಗಿತ್ತಾ?
ಬನ್ನಿ ಹೊರಡೋಣ ಇಲ್ಲಿಂದ. ಸ್ನೇಹಿತರೆ ಅಲ್ಲೊಬ್ರು ಇದ್ದಾರೆ ನೋಡಿ, ನಮ್ಮ ಕ್ಯಾಟಗರಿ ಇರುವಂಥವ್ರು. ಮಂಗಳವಾರ ಸೇಮ್ ಸೊ ಅವರು ಕೂಡ ಬಂದ್ಬಿಟ್ಟು ವ್ಲಾಗರ್. ಅವ್ರು ಆ ಕಡೆ ಮಾಡ್ತಿದ್ದಾರೆ. ಲಗೇಜ್ ಎಲ್ಲ ಖಾಲಿ ಆಯ್ತಲ್ಲ, ಎಲ್ಲ ಇತ್ತು. ಹೌದು ಸ್ನೇಹಿತರೆ, ಇವಾಗ ಸದ್ಯಕ್ಕೆ ಅಂತ ಹೇಳಿದ್ರೆ ಗಾಡಿ ಪಾರ್ಕ್ ಮಾಡಲಿಕ್ಕೆ ಅಂತ ಹೇಳಿದ್ರೆ ಮಂಗಳೂರಿಂದ ಉಡುಪಿ ಮಣಿಪಾಲ್ ಕಡೆಗೆ ಗಾಡಿ ಅಲ್ಲಿದ್ದು, ಅಲ್ಲಿಗೆ ಗಾಡಿ ಇಡಲಿಕ್ಕೆ ಹೋಗ್ತಾ ಇರುವಂಥದ್ದು ಈಗ ಸದ್ಯಕ್ಕೆ. ನಮ್ಮ ಸ್ನೇಹಿತರಾದಂಥವ್ರು ಭೀಮ್ ಅವರು ಆಲ್ರೆಡಿ ಮಲಗಿದ್ದಾರೆ. ಡಿಸ್ಟರ್ಬ್ ಮಾಡೋದಲ್ಲ, ಬೇಡ, ಸಿಗುತ್ತಾ ಇರುವ. ಒಳ್ಳೆದನ್ನು ಯಾರು ವಿಡಿಯೋ ನೋಡಿದರೆ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ. ಸೊ ಇನ್ನೂ ಹೇಳ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬಲ್ಲಾಗಿ ಕೂಡ ಪ್ರೆಸ್ ಮಾಡಿ. ಸೊ ನಾನು ಸಿಗ್ತೇನೆ ನಿಮಗೆ ಮತ್ತೊಂದು ವಿಡಿಯೋದಲ್ಲಿ. ಅದು ಬ್ಯಾಕ್ ಇನ್ ವಿಡಿಯೋ ಅದನ್ನು ಪಾಸಿಬಲ್. ಥ್ಯಾಂಕ್ ಯು, ಬಾಯ್ ಬಾಯ್.